ಕಾಮಧೇನು ಮಹಿಳಾ ಸಹಕಾರಿ ಸಂಘ 9/9/2022 ಆರಂಭ ಆಯಿತು. 4 ವರ್ಷಗಳನ್ನು ಪೂರೈಸಿದೆ. ಈಗ 5ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೇವೆ ಸರ್. ಯಾವ ಕಾರಣಕ್ಕೆ ಈ ಸಹಕಾರ ಕ್ಷೇತ್ರ ಬೇಕಾಗಿತ್ತು? ಯಾವ ಕಾರಣಕ್ಕೆ ಸಹಕಾರ ಕ್ಷೇತ್ರವನ್ನು ಆಯ್ಕೆ ಮಾಡ್ತಿದ್ವಿ? ನಾನು ಆಯ್ಕೆ ಮಾಡ್ಕೊಂಡದ್ದು ಸಹಕಾರ ಕ್ಷೇತ್ರ ಯಾಕೆ ಅಂತ ಹೇಳಿದ್ರೆ, ನಮ್ಮ ಮಹಿಳೆಯರು ದಿನನಿತ್ಯ ಏನು ಅಂತ ಹೇಳಿದ್ರೆ ಒಂದಲ್ಲ ಒಂದು ವ್ಯವಹಾರಗಳಿಗೆ ಬ್ಯಾಂಕಿಂಗ್ ಕ್ಷೇತ್ರಗಳಿಗೆ ಹೋಗ್ತಾರೆ, ಬ್ಯಾಂಕ್ಗಳಿಗೆ ಹೋಗ್ತಾರೆ. ಹೋಗುವಾಗ ಅಲ್ಲಿ ಏನು ಅಂತ ಹೇಳಿದ್ರೆ ಅವರಿಗೆ ಎಲ್ಲ ವಿಧವಾದಂತಹ ಸವಲತ್ತುಗಳು ಸಿಗ್ಬೋದು ಅಥವಾ ಸಿಗದೇ ಇರ್ಬೋದು. ಅವರಿಗೆ ಬೇಕಾದ ಸಹಕಾರ ಸಿಗ್ಬೋದು, ಸಹಕಾರ ಸಿಗದೇ ಇರ್ಬೋದು. ಅಥವಾ ನಾನು ನೋಡಿದ್ದೇನೆ, ಏನು ಜೂನ್ ತಿಂಗಳಲ್ಲಿ ಎಲ್ಲ ಮಹಿಳೆಯರು ಹೋಗಿ ಸಾಲಕ್ಕೋಸ್ಕರ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ತುಂಬಾ ಹೊತ್ತು ಕಾಯುವಂಥದ್ದು, ಮತ್ತೆ ಸರಿಯಾದ ಮಾಹಿತಿಗಳಿಲ್ಲದೆ ಹೊರಗಡೆ ಬರುವಂಥದ್ದು ತುಂಬಾ. ಅಂದ್ರೆ ಆ ಮಹಿಳೆಯರು ನೋಡುವಾಗ ನನಗೆ ಅನಿಸ್ತಾ ಇತ್ತು, ನಾವು ಸಹ ಒಂದು ಮಹಿಳಾ ಸಹಕಾರ ಸಂಘ ಸ್ಥಾಪನೆ ಮಾಡಿದ್ರೆ ಎಷ್ಟೋ ಮಹಿಳೆಯರಿಗೆ ಇವತ್ತು ಆರ್ಥಿಕವಾಗಿ ಅವರು ಸಬಲೀಕರಣಗೊಳ್ಬಹುದು ಮತ್ತು ಅವರಿಗೆ ತುರ್ತು ಸೇವೆಗಳು ಏನುಂಟ ನಮ್ಮ ಸಹಕಾರ ಸಂಘದ ಮೂಲಕ ನೀಡಬಹುದು ಅಂತ ಹೇಳೋ ಉದ್ದೇಶದಿಂದ ಮೇಯ್ನ್ ಆಗಿ ಮಹಿಳೆಯರನ್ನು ಸಬಲೀಕರಣಗೊಳಿಸಬೇಕು ಅಂತ ಹೇಳುದೇ ನನ್ನ ಉದ್ದೇಶ ಆಗಿತ್ತು. ಅದಕ್ಕೆ ಈ ಮಹಿಳಾ ಸಹಕಾರಿ ಸಂಘದ ಒಂದು ಸ್ಥಾಪನೆಗೆ ಕೈ ಹಾಕಿದೆ ಸರ್. ಮೇಡಮ್ ಇದ್ದಾರೆ, ಅವರಿಗೆ ನಾನು ಯಾವತ್ತೂ ತಿಳಿಸಿರೋದು. ಯಾಕೆಂದ್ರೆ ಅವರಿಲ್ಲದಿದ್ರೆ ನಾವ್ ಇರ್ತಿರ್ಲಿಲ್ಲ ಈ ಪರಿಸ್ಥಿತಿಯಲ್ಲಿ. ಖಂಡಿತ ಅದು ನಾನು ಇವತ್ತಲ್ಲ ಯಾವತ್ತಿಗೂ ಹೇಳ್ತೇನೆ. ಕಟ್ಟಕಡೆಯ ಮನುಷ್ಯರು ರೀಚ್ ಆಗುತ್ತದೆ. ಹಾಳು ಬೈಟ್ ಆಗೋಗಿದ್ದಾರೆ, ಅಸಹಾಯಕ ಇದ್ದಾರೆ, ಆತನಿಂದ ಮೇಲೆ ಎತ್ತಬೇಕು ಅನ್ನೋ ಉದ್ದೇಶ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡುತ್ತೆ. ಸೊ ನಿಮ್ಮ ಯಾವ ಈ ಒಂದು ಉದ್ದೇಶ, ಈ ವಿಚಾರದಲ್ಲಿ ನಿಮ್ಮ ಸಹಕಾರ ಸಂಘ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿದೆ? ಬಹಳ ಒಂದು ಹೆಮ್ಮೆಯಿಂದ ಹೇಳ್ತೇನೆ. ಯಾಕಂತ ಹೇಳಿದ್ರೆ 4 ವರ್ಷಗಳಲ್ಲಿ ನಾವು ಏನ್ ನೀವು ಹೇಳಿದ್ರೆ ಕಟ್ಟ ಕಡೆಯ ವ್ಯಕ್ತಿಯನ್ನು ಕೂಡ ಮುಟ್ಟುವಲ್ಲಿ ನಮ್ಮ ಸಹಕಾರಿ ಸಂಘ 100% ರೀಚ್ ಆಗಿದೆ ಅಂತ ಹೇಳಿಕ್ಕೆ ನಾನು ತುಂಬಾ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಯಾಕಂತ ಹೇಳಿದ್ರೆ ನಮ್ಮ ಸಹಕಾರಿ ಸಂಘ ಕೇವಲ ಒಂದು ಏನು ಆರ್ಥಿಕ ಕ್ಷೇತ್ರವಾಗಿ ಮಾತ್ರ ನೋಡದೆ ಸಾಮಾಜಿಕ ಕ್ಷೇತ್ರದಲ್ಲಿ ತುಂಬಾ ನಮ್ಮ ಗಣನೀಯ ಸೇವೆಯನ್ನು ನಾವು ನೀಡಿದೆ ಅಂತ ಹೇಳಿಕ್ಕೆ ತುಂಬಾ ಅಭಿಮಾನದಿಂದ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಅಂದ್ರೆ ಏನು ಅಂತ ಹೇಳಿದ್ರೆ ನಮ್ಮ ಇದರಲ್ಲಿ ಅಂದ್ರೆ ನಿರ್ಗತಿಕ ಮಹಿಳೆಯರಿರ್ಬೋದು, ಅಥವಾ ನಾವು ವಿಕಲಚೇತನರಿರ್ಬೋದು, ಅಥವಾ ಏನು ಅಂತ ಹೇಳಿದ್ರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇರ್ಬೋದು, ಅಥವಾ ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರಿರ್ಬೋದು, ಪ್ರತಿಯೊಬ್ಬರನ್ನು ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ನಾವು ರೀಚ್ ಆಗಿದ್ದೇವೆ. ಮತ್ತು ಅವರಿಗೆ ನಮ್ಮ ಸಹಕಾರಿ ಸಂಘದ ಮೂಲಕ ಸಾಲ ನೀಡುವುದರ ಮೂಲಕ ಅವರನ್ನು ರೀಚ್ ಆಗಿ ಅವರು ಸಮಾಜದಲ್ಲಿ ತಾವು ಸಬಲೀಕರಣಗೊಳ್ಳಿಕ್ಕೆ ನಾವು ತುಂಬಾ ಕೆಲಸಗಳನ್ನು ಈ ಸಂಸ್ಥೆಯ ಮೂಲಕ ಮಾಡಿದೆ ಅಂತ ಹೇಳಿಕ್ಕೆ ನಾನು ಇಷ್ಟ. ಮಿಷನಿಗೆ ಅದಕ್ಕೆ ಇದಕ್ಕೆ ಎಲ್ಲ ನಮಗೆ ಬೇಕಾಗುವಂತ ಎಲ್ಲದಕ್ಕೂ ನನಗೆ ಕಾಮಧೇನು ಬ್ಯಾಂಕಿಂದ ಸಾಲ ಕೊಟ್ಟಿದ್ದಾರೆ. ನಾನು ಕರೆಕ್ಟ್ ಆಗಿ ಅದನ್ನು ಮರುಪಾವತಿ ಮಾಡಿಕೊಂಡು ಬರ್ತಾ ಇದ್ದೆ. 2 ಲಕ್ಷ ಸಾಲ ನನ್ನ ಶಾಪಿಗೆ ಬೇಕಾದ ಐಟಮ್ಗಳೆಲ್ಲ ತಂದಿದ್ದೇನೆ. ಮೊದಲು ಶಾಪ್ ಇತ್ತು ನಮಗೆ, ಅದಕ್ಕೆ ಬೇಕಾಗಿ ಐಟಮ್ಗಳೆಲ್ಲ ತಂದಿದ್ದೇನೆ, ಮಿಷಿನ್ಗಳು ತಂದಿದ್ದೇನೆ. ಅದರಿಂದ ಲೋನ್ ಕಟ್ಟಿ ಮತ್ತೆ ಗಾಡಿ ತಗೊಳ್ಳಿಕ್ಕೆ ಲೋನ್ ತಗೊಂಡಿದ್ದೇನೆ, ಅದನ್ನು ಕಟ್ಟಿದ್ದೇನೆ. ಮತ್ತೆ ಚಿನ್ನ ತಗೊಂಡಿದ್ದೇನೆ, ಎಲ್ಲ ಕಟ್ಟಿದ್ದೇನೆ. ಎಲ್ಲ ತುಂಬಾ ಉಪಕಾರ ಆಗಿದೆ ನನಗೆ. ಸಾಲ ಉಳಿಸಲಾಗಲಿಲ್ಲ ಅಂತ ಆಗ ಸಹಕಾರಿ ಸಂಘ ಬಳಸಲಿಕ್ಕೆ ಕಷ್ಟ ಆಗ್ತದೆ. ಸೊ ಈ ವಿಚಾರದಲ್ಲಿ ನಿಮ್ಮ ಸಹಕಾರಿ ಸಂಘ ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿದೆ, ಎಷ್ಟು ಮಟ್ಟಿಗೆ ಸಾಲ ವಸೂಲಾತಿಯಲ್ಲಿ ಸರ್, ನಮ್ಮಲ್ಲಿ ಕೊಟ್ಟ ಸಾಲಗಳು ಬಹಳ ಒಂದು ಅಂದ್ರೆ ಯಶಸ್ವಿಯಾಗಿ ನಮಗೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸಾಲಗಳು ಹಿಂದಿರುಗಿಸುವಲ್ಲಿ ಕೂಡ ಮಹಿಳೆಯರು ತುಂಬಾ ಸಹಕಾರವನ್ನು ಕೊಟ್ಟಿದ್ದೇವೆ. ಸಾಧಾರಣ ಕಳೆದ ವರ್ಷ ಕೂಡ ನಾವು 98% ಸಾಲ ವಸೂಲಾತಿಯನ್ನು ನಾವು ಪಡ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ತುಂಬಾ ಸಂತೋಷ ಆಗ್ತದೆ. ಅಂದ್ರೆ 2% ಎಲ್ಲಿ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಒಂದು ಅನಾರೋಗ್ಯದ ಕಾರಣ ಇದ್ದ ಕಾರಣ ಒಂದು ಇಬ್ಬರಿಗೆ ಕಟ್ಲಿಕ್ಕೆ ಆಗ್ಲಿಲ್ಲ ಆ ಲಾಸ್ಟ್ ಮೂಮೆಂಟ್ಗೆ. ಅಂದ್ರೆ ನಾವು ಸಹ ಮಾನವೀಯ ದೃಷ್ಟಿಯಿಂದ ನಮಗೆ 100% ಆಗ್ಲೇಬೇಕು ಅಂತೇಳಿ ಅವರಿಗೆ ಟಾರ್ಚರ್ ಕೊಡೋ ಬದಲು ಅವರ ಪರಿಸ್ಥಿತಿಯನ್ನು ನಾವು ತಿಳ್ಕೊಂಡು ಅವರಿಗೆ ಒಂದು ಅವಕಾಶಗಳನ್ನು ಕೊಟ್ಟಿದ್ದೇವೆ. ಸಾಧಾರಣ ಕೊಟ್ಟ ಸಾಲಗಳಲ್ಲಿ ಬಹಳ ಒಳ್ಳೆ ರೀತಿಯಾಗಿ ಅದು ಸಹ ಮಹಿಳೆಯರು ತುಂಬಾ ರುಚಿಯಿಂದ ಇಲ್ಲಿ ಕಟ್ಲಿಕ್ಕೆ ಬರ್ತಾ ಇದ್ದಾರೆ. ಮತ್ತು ನಮ್ಮ ಸಂಸ್ಥೆ ಅದಕ್ಕೆ ಕೂಡ ಒಂದು ಏನು 98% ಅನ್ನು ಕೂಡ ನಾವು ಗುರಿಯನ್ನು ರೀಚ್ ಆಗಿದ್ದೇವೆ ಅಂತ ಹೇಳಿಕ್ಕೆ ಹೇಳಿಕ್ಕೆ ಇಷ್ಟಪಡ್ತೇನೆ ಸರ್.